ಎಲ್ಲರಿಗೂ ನಮಸ್ಕಾರ. ಮ್ಯಾನೇಜ್ಮೆಂಟು ಮತ್ತು NRIಗೆ ಏನು ಸೀಟ್ಗಳು ನಿಗದಿಪಡಿಸಿದೆ ಸರ್ಕಾರ, ಆ ಎರಡೂ ಕೆಟಗರಿ ಸೀಟ್ಗಳಿಗೆ ಮ್ಯಾನೇಜ್ಮೆಂಟ್ ಅವರು ಫೀಸನ್ನು ನಿಗದಿಪಡಿಸುವಂತಹ ಅಧಿಕಾರವನ್ನು ಮೆಡಿಕಲ್ ಕಾಲೇಜವರು ಹೊಂದಿದ್ದಾರೆ. ಆದರೆ ನೇರವಾಗಿ ಅಡ್ಮಿಷನ್ ಮಾಡಿಕೊಳ್ಳುವಂಥ ಅಧಿಕಾರವನ್ನು ಅವರು ಹೊಂದಿಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಸರ್ಕಾರದ ಒಂದು ಆದೇಶದಂತೆ 100% ಸೀಟ್ಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರವೇ ಹಂಚಿಕೆ ಆಗುವಂಥದ್ದು. ಈಗ ನನಗೆ ಯಾಕೆ ಇದನ್ನು ನಾನು ನಿಮಗೆ ವಿಶೇಷವಾಗಿ ಒತ್ತು ಕೊಟ್ಟು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತಂದರೆ, ಸಾಕಷ್ಟು ಪೋಷಕರು ಈಗಾಗಲೇ ತಾವು ಮೆಡಿಕಲ್ ಕಾಲೇಜ್ಗಳಿಗೆ ಓಡಾಡಲಿಕ್ಕೆ ಶುರು ಮಾಡಿದ್ದೀರಾ. ಮ್ಯಾನೇಜ್ಮೆಂಟ್ ಸೀಟ್ಗಳಿಗೆ ನಮಗೆ ಅಡ್ಮಿಷನ್ ಕೊಟ್ಬಿಡಿ, ನಾವು ದುಡ್ಡು ಕೊಟ್ಬಿಡ್ತೀವಿ ಅಂತ. ನಿಮಗೆ ಕೆಲವರು ಫೋನ್ ಮಾಡಿ ನಾವು ನಿಮಗೆ ಮ್ಯಾನೇಜ್ಮೆಂಟ್ ಸೀಟ್ ಕೊಡಿಸ್ತೀವಿ, ಬನ್ನಿ ಮಾತಾಡೋಣ ಅಂತ ನಿಮಗೆ ಕರೀತಾ ಇದ್ದಾರೆ. ಇದೆಲ್ಲ ನಮಗೆ ಮಾಹಿತಿ ಇದೆ. ನಿಮಗೆ ಯಾವ ಕಾಲೇಜವರು ನಿಮಗೆ ಖಂಡಿತ ನೀವು ಬನ್ನಿ ನಾವು ನಿಮಗೆ ಸೀಟ್ ಕೊಡ್ತೀವಿ ಅಂತ ಯಾವ ಕಾಲೇಜವರು ಹೇಳಲ್ಲ. ಯಾಕೆಂದರೆ ಎಲ್ಲ ಕಾಲೇಜವರು ಒಂದು ಮೆಡಿಕಲ್ ಕಾಲೇಜ್ ನಡೆಸ್ತಾರೆ ಅಂತಂದರೆ ಅವರಿಗೆ ಸಂಪೂರ್ಣ ಕಾನೂನು ಜ್ಞಾನ ಇರುತ್ತೆ. ಅವರಿಗೆ ಗೊತ್ತು ಮ್ಯಾನೇಜ್ಮೆಂಟು NRIದು ಫೀಸ್ ಫಿಕ್ಸ್ ಮಾಡೋ ಅಧಿಕಾರ ಮಾತ್ರ ನಮಗಿದೆ. ಸೀಟು ನೀಟ್ ರ್ಯಾಂಕ್ ಆಧಾರದ ಮೇಲೆ ಪ್ರಾಧಿಕಾರದ ವತಿಯಿಂದನೇ ಸೀಟ್ ಹಂಚಿಕೆ ಆಗುವಂಥದ್ದು ಅಂತ. ಆದರೆ ಮಧ್ಯವರ್ತಿಗಳು ನಾವು ನಿಮಗೆ ಸೀಟ್ ಕೊಡಿಸ್ತೀವಿ, ಬನ್ನಿ ಮಾತಾಡಿ, ನಿಮಗೆ ಇಷ್ಟು ರಿಯಾಯಿತಿ ಕೊಡ್ತೀವಿ, ದಯಮಾಡಿ ನಂಬೇಡಿ. 100% ಸೀಟ್ಗಳು ಪ್ರಾಧಿಕಾರದ ವತಿಯಿಂದ ಅಲಾಟ್ ಆಗುತ್ತೆ. ಈಗ ಕೆಲವರು ಹೇಳ್ತಾರೆ, ಇಲ್ಲ ನಿಮ್ಮಲ್ಲಿ ಅಲಾಟ್ ಮಾಡ್ಕೊಳ್ತಾರೆ, ಆಮೇಲೆ ಕಾಲೇಜಿಗೆ ಹೋಗ್ಬಿಟ್ಟು ಆ ಹುಡುಗ ಅಡ್ಮಿಷನ್ ಆಗಲ್ಲ, ಆ ಸೀಟು ಕಾಲೇಜಿಗೆ ಉಳಿಯುತ್ತೆ, ಅದರಲ್ಲಿ ನನಗೆ ಕೊಡ್ತಾರಂತೆ, ನನಗೆ ಅಡ್ಜಸ್ಟ್ ಮಾಡ್ತಾರಂತೆ. ನೋ, ನಿಮಗೆ ಹೇಳ್ತೀನಿ, ಕಳೆದ ವರ್ಷ 4 ರೌಂಡನ್ನು ನಾವು ಪ್ರಾಧಿಕಾರದಿಂದ ವತಿಯಿಂದ ಮಾಡಿದ್ವಿ. 4 ರೌಂಡ್ ಅಡ್ಮಿಷನ್ ಆದಮೇಲೆ 4 ವಿದ್ಯಾರ್ಥಿಗಳು 4 ಕಾಲೇಜಲ್ಲಿ ಹೆಲ್ತ್ ಗ್ರೌಂಡ್ ಮೇಲೆ ಅವರು ಕಾಲೇಜನ್ನು ಬಿಟ್ಟು ಹೋದರು. ಅವ್ರದ್ದು ನಾವು ಫೈನ್ ಹಾಕಿ ಫೋರ್ಫಿಟ್ ಮಾಡಿದ್ವಿ ಅವ್ರದ್ದು ಫೀಸು. ಜೊತೆಗೆ ಸುಪ್ರೀಂ ಕೋರ್ಟ್ ಅವರ ನಿರ್ದೇಶನದಂತೆ ಸ್ಪೆಷಲ್ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಮಾಡಿದ್ವಿ ನಾವು ಕಳೆದ ವರ್ಷ. ಆವಾಗ 4 ಸೀಟನ್ನು ನಾವು ತಗೊಂಡು ನಾವು ಅಲಾಟ್ ಮಾಡಿದ್ದೀವಿ ಬೇಸ್ಡ್ ಆನ್ ರ್ಯಾಂಕ್. ಇಲ್ಲಿ ರ್ಯಾಂಕ್ ಬೈಪಾಸ್ ಆಗಲ್ಲ. ನಿಮ್ಮ ರ್ಯಾಂಕ್ ಏನಿದೆ, ಎಷ್ಟು ಹುಡುಗರು ಭಾಗವಹಿಸಿದ್ದಾರೆ. ನಿಮಗೆ ಸಿಂಪಲ್ಲಾಗಿ ಹೇಳೋದಾದರೆ, ವಿಶೇಷವಾಗಿ ನಮ್ಮ ಗ್ರಾಮೀಣ ಭಾಗದ ಪೋಷಕರಿಗೆ, ನಿಮ್ಮ ಹತ್ರ ಹಣ ಇದೆ, ನೀವು ಮ್ಯಾನೇಜ್ಮೆಂಟ್ ಕಳ್ಸೋದಕ್ಕೇ ಇದ್ದೀರಾ, ನಿಮ್ಮ ಮಗುದು ರ್ಯಾಂಕು ಕಡಿಮೆ ಇದೆ. ಈಗ ಉದಾಹರಣೆಗೆ ಒಂದು 10 ಮ್ಯಾನೇಜ್ಮೆಂಟ್ ಸೀಟ್ ಇದೆ, 100 ವಿದ್ಯಾರ್ಥಿಗಳು ಹಣ ಕೊಟ್ಟು ಆ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗೋದಕ್ಕೆ ರೆಡಿ ಇದ್ದಾರೆ. ಆದರೆ 10 ಸೀಟ್ ಇದೆ, 100 ವಿದ್ಯಾರ್ಥಿಗಳು ಯಾರು ನಮ್ಮ ಕೌನ್ಸಿಲಿಂಗಲ್ಲಿ ಭಾಗವಹಿಸಿರ್ತಾರೆ ಎಲ್ಲರೂ ದುಡ್ಡು ಕೊಡೋದಕ್ಕೇ ಭಾಗವಹಿಸಿರ್ತಾರೆ. ಯಾರು 10 ಜನ ಟಾಪರ್ಸ್ ಇರ್ತಾರೆ, ಯಾರ್ದು ನೀಟ್ ರ್ಯಾಂಕ್ ಇರುತ್ತೆ, ಅವರಿಗೆ ಮಾತ್ರ ಸೀಟ್ ಅಲಾಟ್ ಮಾಡ್ತೀವಿ. ನೀವು ಯಾವುದೇ ಬೈಪಾಸಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಅವ್ರು ಪರಿಚಯ ಇದ್ದಾರೆ, ಅವರು ಪರಿಚಯ ಇದ್ದಾರೆ, ಇವ್ರು ಪರಿಚಯ ಇದ್ದಾರೆ, ನನಗೆ ಮೆಂಟರ್ ಹೇಳಿದ್ದಾರೆ, ಬ್ರೋಕರ್ ಹೇಳಿದ್ದಾರೆ, ಇಷ್ಟು ಕಡಿಮೆ, ನೋ, ನಂಬೇಡಿ. ಇದು 100% ನಮ್ಮಿಂದ ಅಲಾಟ್ ಆಗುತ್ತೆ. ಇದು ನಂಬೋದಾ? ಖಂಡಿತ ನಂಬಿ ಅಧಿಕೃತವಾಗಿ ನಾವು ಅಲಾಟ್ ಮಾಡೋರು ಹೇಳ್ತಾ ಇದ್ದೀವಿ. ಅಂತಿಮವಾಗಿ ಒಂದು ವಿಷಯನ ಹೇಳ್ತೀನಿ. ಈ ಡಿ ಕೆಟಗರೈಸೇಷನ್ ಅಂತ ಒಂದು ಪ್ರಶ್ನೆ ತಾವು ಕೇಳಿರ್ತೀರ, ಅಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಎಲ್ಲ ವರ್ಗದ ಸೀಟುಗಳು ಅಭ್ಯರ್ಥಿಗಳು ಸಿಕ್ಕಿಲ್ಲ ಅಂತಂದರೆ 2ನೇ ಸುತ್ತಿನಲ್ಲೇ ಅದು ಡಿ ಕೆಟಗರೈಸೇಷನ್ ಆಗಿ ವಿದ್ಯಾರ್ಥಿಗಳಿಗೆ ಹಂಚಿಕೆ ಆಗುತ್ತೆ. ಉದಾಹರಣೆಗೆ ಮೆಡಿಕಲಲ್ಲಿ SC, ಗ್ರಾಮೀಣ ಮತ್ತು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಸೀಟು ರಿಸರ್ವ್ ಆಗಿದೆ ಅಂತ ಭಾವಿಸೋಣ ನಾವು. ಕಂಪ್ಯೂಟರಲ್ಲಿ ಫಸ್ಟು ನೋಡುವಾಗ ಉದಾಹರಣೆಗೆ ರೂರಲ್ ಅಂತಂದರೆ ರೂರಲ್ ನೋಡುತ್ತೆ, ರೂರಲ್ಲು SC ವಿದ್ಯಾರ್ಥಿಗಳು ಯಾರು ಸಿಕ್ಕಿಲ್ಲಪ್ಪ ಆಪ್ಷನ್ ಎಂಟ್ರಿ ಮಾಡಿರೋರು, ಆವಾಗ ಅದನ್ನು SCನಲ್ಲಿ ಯಾರಿದ್ದಾರೆ ಅವರಲ್ಲಿ ಯಾರು ಟಾಪ್ ಇದ್ದಾರೆ ಅವರಿಗೆ ಅಲಾಟ್ ಮಾಡುತ್ತೆ. ಅವರು ಸಿಕ್ಕಿಲ್ಲ, ಅದು GMU. ಅದೇ ರೀತಿ ಎಲ್ಲ ವರ್ಗದಲ್ಲಿ. ಅದೇ ರೀತಿ ಉದಾಹರಣೆಗೆ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, PWD ಪರ್ಸನ್ ವಿತ್ ಡಿಸೆಬಿಲಿಟಿಗೆ ರಿಸರ್ವ್ ಆಗಿರ್ತಕ್ಕಂಥ ಸೀಟ್ ಇರ್ಬೋದು. ಇದೆಲ್ಲದೂ ಸಹ 2ನೇ ಸುತ್ತಿನಲ್ಲಿ ಕಂಪ್ಯೂಟರಲ್ಲಿ ಫಸ್ಟು ಅಲಾಟ್ ಮಾಡುವಾಗ ಆಯಾಯ ರಿಸರ್ವೇಷನ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಅಲಾಟ್ ಮಾಡ್ತಾ ಬರುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಸೀಟಿರುವಷ್ಟು ವಿದ್ಯಾರ್ಥಿಗಳು ಸಿಕ್ಕಿಲ್ಲ ಅಂತಂದರೆ ಅದು ಆಯಾಯ ಕೆಟಗರಿಗೆ ಫಸ್ಟು ಅಲಾಟ್ ಮಾಡುತ್ತೆ. ಅಲ್ಲೂ ಸಿಕ್ಕಿಲ್ಲ ಅಂತಂದರೆ ಅದು GMಗೆ ಅಲಾಟ್ ಆಗುತ್ತೆ. GM ಅಂತ ಗೊತ್ತು ನಮಗೆ, ಎಲ್ಲರೂ ಅದರಲ್ಲಿ ಎಲಿಜಿಬಲ್ ಇರ್ತೀರ GM ಅಂತಂದರೆ. ಈ ರೀತಿ ಒಂದು ಪ್ರಕ್ರಿಯೆ ಆಗಿ ಮ್ಯಾಕ್ಸಿಮಮ್ ಸೀಟ್ಸು ನಾವು 2ನೇ ಸುತ್ತಿನಲ್ಲೇ ಹಂಚಿಕೆ ಮಾಡಿ ಕಳಿಸುವಂಥದ್ರಿಂದ ಮಾಪಪ್ ರೌಂಡ್ ಅಥವಾ 3ನೇ ಸುತ್ತಿಗೆ ಆದಷ್ಟು ಕಡಿಮೆ ಸೀಟ್ಗಳು ಹಂಚಿಕೆ ಆಗುವಂಥದ್ದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಳ್ತೇವೆ. ಅಂದರೆ ಇದು ನಮ್ಗೆ ಗೊತ್ತಿರುವಂತೆ 2ನೇ ಸುತ್ತಿನಲ್ಲಿ ಡಿ ಕೆಟಗರೈಸೇಷನ್ನೇ ಆಗಿಬಿಡುತ್ತೆ, ಸುಮಾರು ಕನ್ವರ್ಟ್ ಆಗುತ್ತೆ ಒಂದು. ಮತ್ತು ಮಾಕ್ ರಿಸಲ್ಟ್ ಕೊಟ್ಟಾದಮೇಲೆ MCC ಮತ್ತು ರಾಜ್ಯದಲ್ಲಿ ಕೊಟ್ಟವರಿಗೆ ಕ್ವಿಟ್ ಆಪ್ಷನ್ ನಾವು ಕೊಡ್ತೀವಿ. ಅಲ್ಲಿ ಹೋದ್ಮೇಲೆ ಅದನ್ನ ಅಲ್ಲೇ ರೀರನ್ ಮಾಡಿ ಇರೋ ಸೀಟ್ಗಳನ್ನೆಲ್ಲ ಅಲ್ಲೇ ಅಲಾಟ್ ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ 2ನೇ ಸುತ್ತಿನಲ್ಲಿ ಹೆಚ್ಚಿನ ಸೀಟುಗಳು ಹಂಚಿಕೆಯಾಗಿ ಕಾಲೇಜಿಗೆ ಹೋಗಿ ಸೇರ್ಪಡೆ ಆಗುವ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಪ್ರಾಧಿಕಾರದ ವತಿಯಿಂದ ಮಾಡಿಕೊಂಡಿದ್ದೀವಿ. ಹಾಗಾಗಿ ಈಗ ತಮ್ಮ ಮುಂದೆ ಇರುವಂಥದ್ದು 2ನೇ ಸುತ್ತಿನ ಒಂದು KA ಬ್ರೋಷರ್ನ ಓದಿ ತಾಳ್ಮೆಯಿಂದ ತಾವು ಲಾಗಿನ್ ಆಗಿ ವ್ಯವಸ್ಥಿತವಾಗಿ ತಾವು ಆಪ್ಷನ್ಸ್
ರೀಅರೇಂಜ್ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡ್ತೀರಾ. ಸಮಾಧಾನವಾಗಿ ಮಾಡಿ, ಗಡಿಬಿಡಿ ಆಗಬೇಡಿ. ಹೇಗೆ ಸೀಟ್ ಅಲಾಟ್ ಆಗಿದೆ ಅನ್ನುವಂಥ ತಮಗೆ ಗೊತ್ತಾಗಿದೆ. ಮಾಕ್ ಆದಮೇಲೆ ರೀಅರೇಂಜಿಗೆ ಇರಲ್ಲ. ಹಾಗಾಗಿ ನಮ್ಮ ಆಪ್ಷನ್ ಎಂಟ್ರಿ ಲಾಸ್ಟ್ ಎರಡನೇ ಸುತ್ತಿನ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಏನಿದೆ ಅದರ ಒಳಗಡೆ ತಾವು ಯಾವ ರೀತಿ ವ್ಯವಸ್ಥಿತವಾಗಿ ಮಾಡಬೇಕು, ಫಸ್ಟ್ ರೌಂಡಲ್ಲಿ ಏನು ಕಟ್ ಆಫ್ ಇದೆ, MCCನಲ್ಲಿ ಏನು ಕಟ್ ಆಫ್ ಇದೆ, ವರ್ಚುವಲ್ ವೇಕೆನ್ಸಿನ ಏನಿದೆ, ಎಷ್ಟು ವಿದ್ಯಾರ್ಥಿಗಳು ಚಾಯ್ಸ್ 2 ತೆಗೆದುಕೊಂಡಿದ್ದಾರೆ, ಇದೆಲ್ಲದನ್ನು ಒಂದು ತಾವು ಅಸೆಸ್ ಮಾಡಿ ತಾವು ಆಪ್ಷನ್ ಎಂಟ್ರಿನ ಆಪ್ಷನ್ ರೀಅರೇಂಜನ್ನು ಮಾಡ್ತೀರಾ ಅಂತೇಳಿ ನಾನು ಭಾವಿಸಿದ್ದೀನಿ. ಇಲ್ಲಿವರೆಗೆ ತಾವು ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ್ದೀರಾ. ಹಾಗಾಗಿ ಇನ್ಮುಂದೆ ಸಹ ತಾವು ಸಹಕಾರ ನೀಡಬೇಕು. ದಯಮಾಡಿ ಮತ್ತೊಮ್ಮೆ ನಾನು ವಿನಂತಿ ಮಾಡುವಂಥದ್ದು, KEA ಅವರು ಏನು ನಾವು ಪಬ್ಲಿಷ್ ಮಾಡುವಂತಹ ಟೈಮ್ ಟೇಬಲ್ಗೆ ದಯಮಾಡಿ ತಾವು ಬದ್ಧರಾಗಿರಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ತಮಗೆಲ್ಲರಿಗೆ ಎರಡನೇ ಸುತ್ತಿಗೆ ಸ್ವಾಗತಿಸ್ತಾ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ನಮಸ್ಕಾರಗಳು.